ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಏನೋ ತುಂಬ ದಿನ ಆಗೋಯ್ತು ವಿಡಿಯೋಸ್ ಹಾಕಿ, ಸ್ವಲ್ಪ ಬ್ಯುಸಿ ಇದ್ದೆ, ಊರಿಗೆ ಹೋಗೋದು ಬರೋದು ಅದು ಇದು ಕೆಲಸ ಇತ್ತು ಅಂತ. ಇನ್ನು ಮುಂದೆ ವೀಡಿಯೋಸ್ನ ನಾನು ರೆಗ್ಯುಲರ್ ಆಗಿ ಹಾಕೋಕ್ಕೆ ಅಂತ ಟ್ರೈ ಮಾಡ್ತೀನಿ. ಇವತ್ತು ಬೆಳಗ್ಗೆನೇ ಅಡುಗೆ ಮನೆಗೆ ಬಂದಿದ್ದೀನಿ. ಒಂದು ಡಿಲಿಷಿಯಸ್ ಆಗಿರೋ ಬ್ರೇಕ್ಫಾಸ್ಟ್ ಮಾಡೋಣ. ಯೂಶಲಿ ನಿಮಗೆ ವಾಂಗಿಬಾತ್ ಎಲ್ಲ ತಿಂದು ಬೇಜಾರಾಗಿದೆ ಅಂತಂದರೆ ಈ ಥರ ಒಂದು ರೈಸ್ ಬಾತ್ನ ಮಾಡ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ಪ್ರಿಪ್ರೇಷನ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಏನೇನು ಬೇಕು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ಎಲ್ಲದನ್ನು ಉದ್ದನೇ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು ದೊಡ್ಡ ಟೊಮ್ಯಾಟೊ, ಒಂದು ಅರ್ಧ ಕ್ಯಾಪ್ಸಿಕಮ್ಮು, ಮತ್ತು ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಮತ್ತು ಒಂದು ಆಲೂಗಡ್ಡೆನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ವಾಂಗಿಬಾತ್ ಪೌಡರ್. ಫಸ್ಟ್ ಈ ಥರ ಒಂದು ಅಗಲವಾಗಿರೋ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದು ಕಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಸ್ವಲ್ಪ ತುಪ್ಪನೂ ಹಾಕ್ಬೋದು. ನಾನು ತುಪ್ಪನ ಲಾಸ್ಟಲ್ಲಿ ಹಾಕೋತೀನಿ. ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ. ಲೈಟ್ ಆಗಿರುತ್ತೆ ಮಸಾಲೆ. ಇದಕ್ಕೆ ಒಂದು 2 ಪಲಾವ್ ಎಲೆ, ಚಿಕ್ಕದು 1 ಇಂಚಷ್ಟು ಚಕ್ಕೆ, ಮತ್ತು ಒಂದು 4 ಲವಂಗ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈ ಮಸಾಲ ಪದಾರ್ಥ ಎಲ್ಲ ಸ್ವಲ್ಪ ಲೈಟಾಗಿ ರೋಸ್ಟ್ ಆದಮೇಲೆ ನೆಕ್ಸ್ಟು ನಾನು ಆನಿಯನ್ನ ಹಾಕ್ಕೋತಾ ಇದ್ದೀನಿ. ಎಲ್ಲದನ್ನು ಅಷ್ಟೇ ನಾನು ಉದ್ದುದ್ದಕ್ಕೆ ಹಚ್ಕೋತಾ ಇದ್ದೀನಿ. ನಾವು ಯಾವುದೇ ರೈಸ್ ಬಾತ್ ಮಾಡಿದ್ರು ಆನಿಯನ್ನ ನಾವು ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ತೀವೋ ನಮ್ಮ ರೈಸ್ ಬಾತು ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಉದ್ದುದ್ದ ಕಟ್ ಮಾಡಿಟ್ಕೊಂಡಿರೋ ಟೊಮ್ಯಾಟೊ ಮತ್ತು ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಇದನ್ನೆಲ್ಲನೂ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಆಲೂಗಡ್ಡೆನೂ ಅಷ್ಟೇ ಉದ್ದುದ್ದನೇ ಕಟ್ ಮಾಡಿಟ್ಕೊಂಡಿದ್ದೀನಿ. ಇನ್ ಕೇಸ್ ನಾವು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಕಲಿಸೋದಂಗೆ ಕರ್ಗೋದಂಗೆ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ತೆಳ್ಳಗೆ ಫ್ರೆಂಚ್ ಫ್ರೈಸ್ ಫೀಲಿಂಗ್ ಬರಲಿ ಅಂತ ಅಂದ್ಬಿಟ್ಟು ನಾನು ಅದನ್ನು ಆ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ಇದೆಲ್ಲ ಬೇಯೋದಕ್ಕೆ ಅಂತ ಸ್ವಲ್ಪ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಒಳ್ಳೆಯದು ಅಂತಂದ್ಬಿಟ್ಟು ಪಿಂಕ್ ಸಾಲ್ಟ್ ಇರುತ್ತಲ್ವ, ರಾಕ್ ಸಾಲ್ಟು, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಾವಿವಾಗ ಒಂದು ಸ್ವಲ್ಪ ಅರಿಶಿಣ ಮತ್ತು ವಾಂಗಿಬಾತ್ ಪೌಡರ್, ಇದು ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ 2.5 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ. ಅದಕ್ಕೆ ಆಲ್ಮೋಸ್ಟ್ ಒಂದು 2 ಸ್ಪೂನಷ್ಟು ವಾಂಗಿಬಾತ್ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ತುರಿದಿರೋ ಕೊಬ್ಬರಿನ ಹಾಕ್ಕೋತಾ ಇದ್ದೀನಿ. ನಾನು ಅದನ್ನು ಫ್ರೀಝರಲ್ಲಿ ಇಟ್ಟಿದ್ದೆ, ಅದಕ್ಕೆ ಅದು ಬ್ಲಾಕ್ಸ್ ಥರ ಆಗಿದೆ. ಒಂದು ಸ್ವಲ್ಪ ಹೊತ್ತು ಹೊರಗಡೆ ಇಟ್ಟರೆ ಸಾಫ್ಟ್ ಆಗುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಈಗಲೇ ಹಾಕ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ಕೂಡ ಸ್ವಲ್ಪ ಹಾಕ್ಕೋತೀನಿ. ಈಗಲೇ ಹಾಕಿದ್ರೆ ಅದು ಫ್ಲೇವರ್ ಎಲ್ಲ ಈ ತರಕಾರಿಗೆಲ್ಲ ಮಸಾಲೆಗೆ ಚೆನ್ನಾಗಿ ಹಿಡಿಯುತ್ತೆ ಅಂತ. ಆ್ಯಕ್ಚುಲಿ ಇದನ್ನು ಚಪಾತಿಗೆ ಸೈಡ್ ಡಿಶ್ ಆಗಿ ಪಲ್ಯ ಥರ ತಿಂದರೂ ಸಖತ್ತಾಗಿರುತ್ತೆ. ಇಷ್ಟನ್ನೇ ಬೇಕಾದ್ರೆ ನಾವು ಇಳಿಸ್ಕೊಂಡ್ಬಿಡ್ಬೋದು. ಸೂಪರ್ ಟೇಸ್ಟಿಯಾಗಿರುತ್ತೆ ಸೈಡ್ ಡಿಶ್ಗೆಲ್ಲ. ಬಟ್ ನಾವು ಇವತ್ತು ರೈಸ್ ಬಾತ್ ಮಾಡ್ತಾಯಿದ್ದೀವಿ. ಇವಾಗ ತೊಳೆದಿರೋ ಅಕ್ಕಿನ ಹಾಕ್ಕೋಬೇಕು. ಫುಲ್ಲು ಇದರಲ್ಲಿ ಕ್ಯಾಪ್ಸಿಕಮ್, ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದು ಮಸಾಲ ಎಲ್ಲ ಚೆನ್ನಾಗಿದಾಗಿದೆ. ಇಲ್ಲಿ ನಾನು ಒಂದು ಇದರಲ್ಲಿ 2.5 ಗ್ಲಾಸಷ್ಟು ಅಕ್ಕಿನ ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಸೊ ಇವಾಗ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತೀನಿ. ಅಕ್ಕಿನ ಡ್ರೈ ರೋಸ್ಟ್ ಮಾಡಿದರೆ ಉದ್ರುದ್ರಾಗುತ್ತೆ ಮತ್ತು ಟೇಸ್ಟಿಯಾಗಿ ಇರುತ್ತೆ. ತುಂಬ ಎಣ್ಣೆ ಎಲ್ಲ ಹಾಕೋದೇನು ಬೇಡ. ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಫುಲ್ ಫ್ಲೇಮ್ ಇಟ್ಕೊಂಡೆ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಇದನ್ನು ತಿರುಗಿಸ್ಕೊಬೇಕು. ಅಂದರೆ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಆಮೇಲೆ ನೀವು ಕಾಯಿಸಿರೋ ನೀರಾದರೂ ಹಾಕ್ಬೋದು. ಇಲ್ಲಾಂದರೆ ನೀರು ಹಾಕಿ ಉಪ್ಪೆಲ್ಲ ಚೆಕ್ ಮಾಡಿಕೊಂಡು ಆ ಥರ ಬೇಕಾದರೂ ಮಾಡ್ಕೊಬೋದು. ವಾಂಗಿಬಾತ್ ಪೌಡರ್ ಅಷ್ಟೊಂದು ಕಲರ್ ಇರಲ್ಲ, ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಹಾಕ್ತಾಯಿದ್ದೀನಿ. ಇದು ಖಾರ ಇರಲ್ಲ, ಜಸ್ಟ್ ಬರೀ ಕಲರ್ ಮಾತ್ರ ಕೊಡುತ್ತೆ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸಿದ್ರೆ ಒಳ್ಳೆ ಕಲರ್ ಬರುತ್ತೆ. ಈಗ 3 ಮಿನಿಟ್ಸ್ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. 2.5 ಗ್ಲಾಸ್ಗೆ 5 ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದ್ದಾದ್ಮೇಲೆ ಸಾಲ್ಟ್ ಎಲ್ಲ ಚೆಕ್ ಮಾಡಿಕೊಂಡು 2 ವಿಜಿಲ್ ಬರ್ಸಿದ್ರೆ ಸಾಕು. ನಮಗೆ ಟೇಸ್ಟಿಯಾಗಿರೋ ಆಲೂ ಕ್ಯಾಪ್ಸಿಕಮ್ ರೈಸ್ ಬಾತ್ ರೆಡಿ ಆಗುತ್ತೆ. ವಾಂಗಿಬಾತ್ ನಾನು ಯಾಕೆ ಮಾಡಲ್ಲ ಅಂತಂದರೆ ವಿಜಯ್ ಆ್ಯಕ್ಚುಲಿ ಬದನೆಕಾಯಿ ತಿನ್ನಲ್ಲ. ಅವ್ರಿಗೆ ಸ್ವಲ್ಪ ಬದನೆಕಾಯಿ ಅಲರ್ಜಿಟಿಕ್ ಇದೆ. ಅದಕ್ಕೆ ಈ ಥರ ಕ್ಯಾಪ್ಸಿಕಮ್ಮು, ಆಲೂ ಹಾಕ್ಬಿಟ್ಟು ಸೇಮ್ ಅದೇ ಮಸಾಲ ಹಾಕಿದ್ರೆ ವಾಂಗಿಬಾತ್ ತಿನ್ನಂಗೂ ಇರುತ್ತೆ, ಬದನೆಕಾಯಿ ಅಲರ್ಜಿನೂ ಇರಲ್ಲ. ಸೊ ಟ್ರೈ ಮಾಡಿ ಒಂದ್ಸಲ. ಇದಕ್ಕೆ ಹುಳಿ ಅಂತ ಹುಣಸೆಹಣ್ಣು ಏನು ಹಾಕಲ್ಲ, 2 ಟೊಮೆಟೊ ಹಾಕಿದ್ದೀನಲ್ಲ ಅದೇ ಸಾಕಾಗುತ್ತೆ. ಕಲರ್ ತೋರಿಸ್ತೀನಿ ಈಗ ಎಷ್ಟು ಚೆನ್ನಾಗಿ ರೆಡ್ಡಾಗಿ ಬಂದಿರುತ್ತೆ ಅಂತ. ನಾವು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿರೋದಕ್ಕೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಖಾರ ಇರಲ್ಲ, ಜಸ್ಟ್ ಕಲರ್ ಮಾತ್ರ ಕೊಡುತ್ತೆ. ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡಿರ್ತಾರೆ ಅದಕ್ಕೆ. ಕುಕ್ಕರ್ ಮುಚ್ಚಳ ಹಾಕಿದ್ದೀನಿ. ಜಸ್ಟ್ 2 ವಿಜಿಲ್ ಬಂದರೆ ಸಾಕು. ಓಕೆ, ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು. ಆವಿರಿ ಬರ್ತಾ ಇದೆ.
ಸಖತ್ ಬಿಸಿಯಾಗಿದೆ. ಫುಲ್ ಟೇಸ್ಟಿ ಕ್ಯಾಪ್ಸಿಕಮ್ ಆ್ಯಂಡ್ ಬದನೆಕಾಯಿ. ಆ್ಯಕ್ಚುಲಿ ಇದು ಆಲೂಗಡ್ಡೆ ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೆಂಚ್ ಫ್ರೈಸ್ ಥರ ಕಟ್ ಮಾಡಿದ್ದೀನಿ ನೋಡಿ. ಲಂಚ್ ಬಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ. ಇವತ್ತು ವಿಜಯ್ ಲಂಚ್ ಬಾಕ್ಸ್ಗೆ ಇದನ್ನೇ ಮಾಡಿ ಕಳಿಸ್ತಾ ಇರೋದು, ಇದನ್ನೇ ಹಾಕ್ತಾ ಇರೋದು. ಒಂದು 5 ನಿಮಿಷ ಮುಚ್ಚಿಟ್ಬಿಟ್ರೆ ನೀಟಾಗಿ ದಮ್ಮಾಗುತ್ತೆ. ನೀವು ನಂತರನೇ ಲಂಚ್ ಬಾಕ್ಸ್ಗೆ ಏನಪ್ಪ ಪ್ಯಾಕ್ ಮಾಡೋದು ಅಂತ ಥಿಂಕ್ ಮಾಡ್ತಾಯಿದ್ರೆ ಒಂದಿನ ಇದನ್ನು ಟ್ರೈ ಮಾಡಿ. ನಿಜವಾಗ್ಲೂ ಆರಾಮಾಗಿ ಈಸಿಯಾಗಿ ಆಗಿಬಿಡುತ್ತೆ. ಒಂದು 20 ಮಿನಿಟ್ಸಲ್ಲಿ. ಬದನೆಕಾಯಿ ಇಲ್ಲ ಅಂದ್ರೂ ಆಲೂಗಡ್ಡೆ, ಕ್ಯಾಪ್ಸಿಕಮ್, ಬೇರೆ ತರಕಾರಿ ಕೂಡ ಹಾಕಿಬಿಟ್ಟು ಸೇಮ್ ಮಸಾಲ ಎಲ್ಲ ಹಾಕಿಬಿಟ್ಟು ಮಾಡ್ಕೋಬೋದು. ತುಂಬ ಹೆವಿಯಾಗೂ ಇರಲ್ಲ, ಲೈಟಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಲಂಚ್ ಬಾಕ್ಸ್ಗೆಲ್ಲನೂ ಡ್ರೈ ಆಗೋದು ಆ ಥರ ಎಲ್ಲ ಏನೂ ಆಗೋಲ್ಲ, ಆರಾಮಾಗಿ ತಿನ್ಕೋಬೋದು. ವಾವ್ ವಿಜಯ್, ಫ್ಲವರ್ಸ್. ವಾಟ್ ಈಸ್ ದಿಸ್? ಬ್ಯೂಟಿಫುಲ್ ಬೊಕೆ ಆ್ಯಂಡ್ ಕೇಕ್, ಫರ್ನ್ಸ್ ಆ್ಯಂಡ್ ಪೆಟಲ್ಸ್. ಏನಿದು? ಪ್ರಮೋದ್ ಯಾರು? ಏಯ್ ಬಾಮೈದ, ಮೈ ತಮ್ಮ. ಏನಂತಂದರೆ ಅವ್ನು ಬ್ಯಾಂಗ್ಳೂರಲ್ಲಿಲ್ಲ, ಅವ್ರ ಆಫೀಸಿಂದ ಬರ್ಡೇಗೆ ಕೇಕು ಬೊಕ್ಕೆ ಕಳಿಸ್ತಿದ್ರು. ಸೊ ಅವ್ನು ಪಿ ಜಿಲಿರೋದ್ರಿಂದ ನಮ್ಮ ಮನೆ ಅಡ್ರೆಸ್ ಕೊಟ್ಟಿದ್ದ, ಅವ್ನು ಊರಿಗೆ ಹೋಗಿದ್ದಾನೆ ಅಂತ. ಸೊ ಬೊಕ್ಕೆ ಮತ್ತು ಕೇಕು ನಮ್ಮ ಮನೆಗೆ ಬಂದಿದೆ. ಅವನ ಹೆಸರಲ್ಲಿ ನಾವೇ ಕೇಕ್ ಕಟ್ ಮಾಡಿ ನಾವೇ ಸೆಲೆಬ್ರೇಟ್ ಮಾಡೋದು. ಈಗ ಕೇಕ್ ಓಪನ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಜಸ್ಟ್ ಓಪನ್ ಇಟ್. ನೈಸ್. ಹ್ಯಾಪಿ ಬರ್ಡೇ ಪ್ರಮೋದ್. ಹ್ಯಾಪಿ ಬರ್ಡೇ. ನೇಮ್ ಹಾಕಿಲ್ಲ ಅಲ್ಲ? ಹ್ಯಾಪಿ ಬರ್ಡೇ ಪ್ರಮೋದ್. ಹ್ಯಾಪಿ ಬರ್ಡೇ ಪ್ರಮೋದ್, ನಮ್ಮ ತಮ್ಮ. ತಗೋ ವಿಜಯ್. ನಾನೇ ಪ್ರಮೋದ್ ಅಂತ ಕೊಟ್ಬಿಟ್ರು. ಕೇಳಿದ್ರದು ಪ್ರಮೋದ್ ನೀವೇನಾ ಅಂತ. ಹ್ಞೂ ಅಂತ. ಪ್ರಮೋದ್ ನೀವೇನ ಅಂದರೆ ಹೂ ಅಂತ ಅಂದ್ಬಿಟ್ಟು. ಈಗ ನಾನು ಕೊಡ್ತೀನಿ ತಗೋ. ಎಲ್ಲೋ ಆಯ್ತು ನೋಡು. ಹಾಂ. Dearest Pramod HD, today is momentous. This might signify a series of greats for you. A great day, great year, great life. Enjoy your special day. Happy birthday. Best wishes, team of FNP. This made you smile. Pass on this vibe. 100 rupees off on your first gift. Code MyFirst. ಆಗಲೇ ಹೇಳ್ದಂಗೆ ನನ್ನ ಕಸಿನ್ ಬ್ರದರ್ದು ಬರ್ಡೇ ಇದ್ದಿದ್ದರಿಂದ ಅವ್ರ ಆಫೀಸ್ ಕಡೆಯಿಂದ ಫರ್ನ್ಸ್ ಆ್ಯಂಡ್ ಪೆಟಲ್ಸಿಂದ ಕೇಕು, ಒಂದು ಬೊಕ್ಕೆ ಮತ್ತು ಒಂದು ಪರ್ಸನಲೈಸ್ಡ್ ಕಾರ್ಡ್ ಕೂಡ ಕಳಿಸಿದ್ರು. ಖುಷಿ ಆಗುತ್ತಲ್ವ? ಈ ಥರ ಆಫೀಸ್ ಕಡೆಯಿಂದ ನಮ್ಗೆ ಎಷ್ಟೇ ಸ್ಯಾಲ್ರಿ ಬರ್ತಾ ಇರ್ಬೋದು, ಏನೇ ದುಡಿತಾ ಇರ್ಬೋದು, ಒಬ್ಬರು ಬರ್ಡೇಗೆ ಈ ಥರ ಸರ್ಪ್ರೈಸಾಗಿ ಗಿಫ್ಟು, ಕೇಕು, ಬೊಕ್ಕೆ ಎಲ್ಲ ಕಳಿಸೋದು ಚೆನ್ನಾಗಿರುತ್ತೆ ಅಲ್ವಾ? ನೀವು ಯಾರಾದರೂ ವರ್ಕ್ ಮಾಡ್ತಿದ್ರೆ ನಿಮ್ಮ ಆಫೀಸ್ ಕಡೆಯಿಂದನೂ ಈ ಥರ ಫೆಸಿಲಿಟಿ ಇದೆಯಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಜಯ್ ಆಫೀಸಿಂದ ಅಂತೂ ಅವರು ಏನೂ ಕೊಡಲ್ಲ, ಜಸ್ಟ್ ಒಂದು ಮೇಲ್ ಬರುತ್ತೆ ಅಷ್ಟೇ ವಿಶಸ್ದು. ಸೊ ನಮ್ಮ ತಮ್ಮ ಊರಲ್ಲಿದ್ದ, ಅದಕ್ಕೆ ನಾನು ವಿಜಯ್ ಇಬ್ಬರು ಸೇರಿಕೊಂಡು ಅವನ ಹೆಸರಲ್ಲಿ ನಾವೇ ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ನಾವಿಬ್ಬರೇ ಇರೋದ್ರಿಂದ ಎಷ್ಟೊಂದು ಕೇಕ್ನ ನಾವಂತೂ ತಿನ್ನೋಕ್ಕಾಗಲ್ಲ. ಜಸ್ಟ್ ನಮ್ಮ ನೈಬರ್ಸ್ಗೆ ಮತ್ತು ಸೆಕ್ಯೂರಿಟಿಗೆ ಎಲ್ಲರಿಗೂ ಶೇರ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಿದ್ವಿ. ಓಕೆ, ಅವರು ಇದು ಕೂಡ ಕೊಟ್ಟಿದ್ದಾರೆ. ಎಮೋಷನ್ಸ್ ಗೆಟ್ ಅನ್ರಾಪ್ಡ್. ಏನಿದೆ ಅದರಲ್ಲಿ? ಒಂದು ಟಿಶ್ಯೂ ಪೇಪರ್, ನೈಫು ಮತ್ತು ಕ್ಯಾಂಡಲ್ಸ್. ಏನು ಇದು ಮಾಡೋದು ಬೇಡ, ಹಂಗೆ ಇಟ್ಬಿಡೋದು. ಸೊ ಇವಾಗ ಕಟ್ ಮಾಡೋಣ. ಎಲ್ಲರೂ ವಿಶ್ ಮಾಡಿಬಿಡಿ ನಮ್ಮ ತಮ್ಮನಿಗೆ. ಹ್ಯಾಪಿ ಬರ್ಡೇ ಪ್ರಮೋದ್. ಓಕೆ. ಹೆಂಗಿದೆ ಕೇಕ್? ಚೆನ್ನಾಗಿದೆಲ್ಲ? ಓಕೆ, ಥ್ಯಾಂಕ್ ಯು ಪ್ರಮೋದ್. ಐ ಜಸ್ಟ್ ಲವ್ ದಿಸ್. ತಗೋ ವಿಜಯ್, ನಾನು ಕೊಡ್ತಾಯಿದ್ದೀನಿ ತಗೋ. ಸೂಪರ್. ಒಳ್ಳೆ ಜೋರಾಗಿ ಬರ್ತಾಯಿದೆ. ಆ್ಯಕ್ಚುಲಿ ನಮ್ಮದು ಗಾರ್ಡನ್ದು ಅಪ್ಡೇಟ್ ತೋರಿಸ್ತೀನಿ ಬನ್ನಿ. ಇದು ಬೀನ್ಸು ಅವತ್ತು ಹಾಕಿದ್ನಲ್ಲ, ಅದು ಹೂ ಎಲ್ಲ ಬಿಟ್ಟು ಸಣ್ಣ ಸಣ್ಣ ಕಾಯಿ ಕೂಡ ಬಿಡ್ತಿದೆ. ಎಲ್ಲ ನೋಡಿ. ಹಾಂ, ಇಲ್ಲಿ ನೋಡಿ. ಮೇ ಬಿ ಇನ್ನೊಂದು 1 ವೀಕಲ್ಲಿ ಇದೆಲ್ಲ ಬೀನ್ಸು ಕಟ್ ಮಾಡೋ ಸ್ಟೇಜಿಗೆ ಬರುತ್ತೆ. ಆ್ಯಂಡ್ ಇದು ಹೊಸ ಗಿಡ. ಇದು ಬೆಂಡೆಕಾಯಿ. ಆಲ್ರೆಡಿ ನೋಡಿ ಬೆಂಡೆಕಾಯಿ ಬಿಟ್ಟಿದೆ.
ಎಲೆಗೆ ಒಂದೊಂದು ಬಿಡುತ್ತಂತೆ ಇದು. ಸೊ ಇದರಲ್ಲಿ ಕೂಡ ಬಿಟ್ಟಿದೆ. ಆ್ಯಂಡ್ ದಿ ಮೇಜರ್ ಸೌತೆಕಾಯಿ ಗಿಡ. ಸೌತೆಕಾಯಿ ಫ್ಲವರ್ ಬಿಟ್ಟಿದೆ ಆಲ್ರೆಡಿ ನೋಡಿ, ಬಟ್ ಇದು ಮೇಲ್ ಫ್ಲವರು. ಇಲ್ಲೊಂದಿತ್ತಲ್ಲ ಅರಳಿತ್ತು, ಕೆಳಗಡೆ ಉದುರೋಗ್ಬಿಟ್ಟಿದೆ. ಈ ಥರ ಉದುರದೇ ಇರಬೇಕಂದ್ರೆ ಏನು ಮಾಡಬೇಕು ನಿಜ ನಂಗೆ ಗೊತ್ತಾಗ್ತಾ ಇಲ್ಲ. 1-2-3 ಹೂವು ಈ ಥರ ಉದುರೋಗ್ಬಿಟ್ಟಿದೆ. ಇಲ್ಲಿತ್ತು, ಇದು ಚೆನ್ನಾಗಿ ಹೋಗ್ತಾ ಇದೆ. ಈ ವಿಡಿಯೋನ ನಾನು 1-2-3 ಡೇಸ್ ಆದಮೇಲೆ ಶೂಟ್ ಮಾಡಿದ್ದು. ನೀವು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಫ್ಲವರ್ಸ್ ಬಿಟ್ಟಿದೆ, ಆದರೆ ಎಲ್ಲನೂ ಮೇಲ್ ಫ್ಲವರ್ಸೇ ಇದೆ. ಅಂದರೆ ಇದರಲ್ಲಿ ಕಾಯಿ ಬಿಡಲ್ಲ, ಜಸ್ಟ್ ಫ್ಲವರ್ ಮಾತ್ರ ಬಿಡುತ್ತೆ. ಪಾಲಿನೇಷನ್ಗೆ ಹೆಲ್ಪ್ ಆಗುತ್ತೆ ಅಂತ. ಬಟ್ ನೋಡಬೇಕು ಫೀಮೇಲ್ ಫ್ಲವರ್ಸ್ ಯಾವಾಗ ಬಿಡುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಇದು ಅಷ್ಟೇ ಚೆನ್ನಾಗಿ ಹೋಗಿದೆ. ಮಳೆ ಬರ್ತಾ ಇರೋದ್ರಿಂದ ನೀರೆಲ್ಲ ಏನು ಅಷ್ಟೊಂದು ಹಾಕೋ ನೆಸೆಸಿಟಿ ಇಲ್ಲ. ಇಷ್ಟ ಇವತ್ತಿನ ವ್ಲಾಗು. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.